ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ ನಂಬರ್ 8 and 9 ಶೀಟ್ ಮೆಟಲ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊಸೆಸ್ ಇರುತ್ತೆ. ಇಲ್ಲಿ ತನಕ ಶೀಟ್ ಮೆಟಲ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಕಲ್ತ್ಕೊಂಡ್ವಿ. ಮತ್ತು ಅದೇ ಥರ ಡೆವಲಪ್ಮೆಂಟ್ ಆಫ್ ಪ್ರಿಸಮ್ಸ್, ಸಿಲಿಂಡರ್ಸು, ಕೋನ್ಸ್ ಮತ್ತು ಫನ್ನಲ್ಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈ ಒಂದು ಸೆಷನಲ್ಲಿ ಹೌ ಟು ಪ್ರಿಪೇರ್ ಸಿಲಿಂಡ್ರಿಕಲ್ ಬಾಕ್ಸ್ ಆ್ಯಂಡ್ ಫನ್ನಲ್ ಇನ್ ಶೀಟ್ ಮೆಟಲ್ ಶಾಪ್ ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟಲ್ ಪಾರ್ಟ್ ಆಗಿರೋದ್ರಿಂದ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಅ ಹಿಂಟ್ಸ್ ಹೌ ಟು ಡೂ ದಿಸ್ ಎಕ್ಸ್ಪೆರಿಮೆಂಟ್ ಅನ್ನೋದು ಈ ಒಂದು ಸೆಷನಲ್ಲಿ ಹೇಳ್ತಾ ಬರ್ತೀನಿ. You need to prepare a sheet metal cylindrical box and sheet metal funnel. These are the objectives ಅಥವಾ ಏಮ್ಸ್ ಅಂತ ಹೇಳ್ಬೋದು. ಒಂದು ಬಾಕ್ಸ್ನ ರೆಡಿ ಮಾಡಬೇಕು ಮತ್ತು ಇನ್ನೊಂದು ಫನ್ನಲ್ನ ರೆಡಿ ಮಾಡಬೇಕು. ಮತ್ತು ಆ ಕಡೆ ಎಂಡ್ ಸರ್ಫೇಸಸ್ನು ಕೂಡ ಜಾಯಿಂಟ್, ಸೀಮ್ ಜಾಯಿಂಟ್ ಅಥವಾ ಸಾಲ್ಡ್ರಿಂಗ್ ಇದ್ದರೆ, ಸೀಮ್ ಜಾಯಿಂಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮ್ಯಾಲೆಟ್ ಯೂಸ್ ಮಾಡಿಕೊಂಡು ಅದ್ರದ್ದು ಹೆಮ್ಮಿಂಗ್ ಮಾಡಿ ಜಾಯಿನ್ ಮಾಡುವಂಥದ್ದು, ಅಥವಾ ಸಾಲ್ಡ್ರಿಂಗ್ ಮುಖಾಂತರ ಕೂಡ ಜಾಯಿನ್ ಮಾಡ್ಬೋದು. ಸೊ ಏನೇನೆಲ್ಲ ಆಪ್ರೇಟರ್ಸ್ ಬೇಕಿದ್ದಕ್ಕೆ, ವಿ ನೀಡ್ ಟು ಹ್ಯಾವ್ ಎ ಸ್ಟೀಲ್ ರೂಲ್, ಸ್ಕ್ರೈಬರ್, ಡಿವೈಡರ್, ಸೊ ಟ್ರೈ ಸ್ಕ್ವೇರ್, ಸ್ಟ್ರೈಟ್ ಸ್ನಿಪ್ಸ್, ವುಡನ್ ಮ್ಯಾಲೆಟ್, ಸ್ಟೇಕ್ಸ್, ಗ್ರೂವಿಂಗ್ ಟೂಲ್, ಸಾಲ್ಡ್ರಿಂಗ್ ಐರನ್ ಆ್ಯಂಡ್ ವೈರ್ ಬ್ರಷ್. ನೋಡಿ ಇಲ್ಲಿ ನೋಡ್ಬೋದು ಚಿತ್ರಗಳು. ಪ್ರತಿಯೊಂದು ನೀವು ನೋಡಿರ್ತೀರಿ. ಡಿವೈಡರ್ ಏನಕ್ಕೆ ಬೇಕು ಅಂತ, ಡೆವಲಪ್ಮೆಂಟ್ ಮಾಡೋದಕ್ಕೆ ಡಿವೈಡರ್ ಬೇಕು. ಟ್ರೈ ಸ್ಕ್ವೇರು ಕರೆಕ್ಟಾಗಿ ಲೆವೆಲ್ ಆಗಿದೆಯಾ ಅಂತ ನೋಡೋದಕ್ಕೆ ಬೇಕು. ಮ್ಯಾಲೆಟ್ಟು ಆ ಎಡ್ಜಸ್ಗಳನ್ನ ನೀವು ನೀಟಾಗಿ ಫ್ಲಾಟ್ ಮಾಡೋದಕ್ಕೆ ಬೇಕು. ಸ್ಕ್ರೈಬರ್ ಅಂದರೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬೇಕು. ಸ್ಲಿಪ್ಸ್ ಅಂತ ಹೇಳಿದ್ರೆ ಕಟ್ ಮಾಡೋದಕ್ಕೆ ಬೇಕು. ಸೊ ಆಲ್ ದಿಸ್ ಟೂಲ್ಸ್ ವಿಲ್ ಬಿ ಒನ್ ಆರ್ ದ ಅದರ್ ವೇ ಹೆಲ್ಪ್ಫುಲ್ ಇನ್ ಶೀಟ್ ಮೆಟಲ್ ಶಾಪ್ ಅಂತ ಹೇಳ್ಬೋದು. ಸೊ ಯಾವ ಮೆಟೀರಿಯಲ್ ಬೇಕು, ಗೋ ವಿತ್ ಜಿ ಐ ಶೀಟ್ ವಿಚ್ ಇಸ್ ವೆರಿ ಎಕನಾಮಿಕಲ್. 22 ಅಥವಾ 24 ಗೇಜ್, 1.6, 1.8 ಆ ರೇಂಜಿಗೆ ಬರುತ್ತೆ ಥಿಕ್ನೆಸ್ಸು. ಅದನ್ನು ತೊಗೊಳ್ಳಿ. ನೀವು ಸಾಲ್ಡ್ರಿಂಗ್ ಮಾಡ್ತಾ ಇದ್ದರೆ ಸಾಲ್ಡರ್ ಮತ್ತು ಫ್ಲಕ್ಸ್ನ ಯೂಸ್ ಮಾಡಿ. ಬಿಫೋರ್ ಗೋಯಿಂಗ್ ಟು ದಿಸ್ ಯು ನೀಡ್ ಟು ಹ್ಯಾವ್ ಅ ಸೀಮ್ ಜಾಯಿಂಟ್ ಅಂದರೆ ಏನು, ಸಾಲ್ಡ್ರಿಂಗ್ ಅಂದರೆ ಏನು, ಡೆವಲಪ್ಮೆಂಟ್ ಆಫ್ ಸಿಲಿಂಡರ್ ಯಾವುದ್ರಲ್ಲಿ ಮಾಡ್ತಾರೆ, ಡೆವಲಪ್ಮೆಂಟ್ ಆಫ್ ಕೋನ್ ಯಾವುದ್ರಲ್ಲಿ ಮಾಡ್ತಾರೆ, ಯಾವ ಮೆಥಡಲ್ಲಿ ಮಾಡ್ತಾರೆ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಂಡಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ವೈಲ್ ಡೂಯಿಂಗ್ ದ ಶೀಟ್ ಮೆಟಲ್ ರಿಯಲ್ ಕಾಂಪೊನೆಂಟ್ನ ತಯಾರಿಸ್ಬೇಕಾದ್ರೆ. ಸೊ ಸೇಫ್ಟಿ ಪ್ರಿಕಾಷನ್ಸ್ ಬರೋದಾದರೆ, ಅಗೈನ್ ಲೈಕ್ ಅದರ್ ವೀಕ್ಸ್ ಏನೇನೆಲ್ಲ ಎಕ್ಸ್ಪೆರಿಮೆಂಟ್ಸ್ನ ಕಲ್ತ್ಕೊಂಡ್ರಿ, ಇಲ್ಲೂ ಕೂಡ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ನೋಡೋದಾದರೆ, ಶಾರ್ಪ್ ಎಡ್ಜಸ್ ಜಾಸ್ತಿ ಇರೋದ್ರಿಂದ, ಒಂದು ಬ್ಲೇಡ್ ಟೈಪ್ ಇರೋದ್ರಿಂದ ಯು ನೀಡ್ ಟು ಹ್ಯಾಂಡಲ್ ವಿತ್ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಮತ್ತು ಸರಿಯಾಗಿ ಅಲೈನ್ಮೆಂಟ್ ಮಾಡಿ ಆಮೇಲೆ ನೀವು ಅದನ್ನು ಸೀಮ್ ಜಾಯಿಂಟ್ನ ಕೂರಿಸ್ಬೇಕಾಗುತ್ತೆ. ಸೊ ಸಾಲ್ಡ್ರಿಂಗ್ ಮಾಡೋಕ್ಕಿಂತ ಮುಂಚೆ ಯೂನಿಫಾರ್ಮ್ ಫ್ಲಕ್ಸನ್ನು ಹಾಕೋಬೇಕಾಗುತ್ತೆ. ಅದಾದಮೇಲೆ ಓವರ್ ಹೀಟ್ ಮಾಡಿದ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ಸಾಲ್ಡ್ರಿಂಗ್ನ ಎಷ್ಟು ಬೇಕು ಅಷ್ಟೇ ಹೀಟ್ ಯೂಸ್ ಮಾಡಿಕೊಂಡು ನೀವು ಜಾಯಿಂಟ್ನ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಜಾಯಿನ್ ಮಾಡಿದ್ಮೇಲೆ ಲೀಕ್ ಆಗದೆ ಇರೋ ಥರ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ಲೀಕ್ ಪ್ರೂಫ್ ಇಲ್ಲ ಅನ್ನೋದನ್ನ ನೀವು ಅದನ್ನು ಇನ್ಶೂರ್ ಮಾಡ್ಕೊಳ್ಳಿ. ಸೊ ಆಲ್ವೇಸ್ ಸೇಫ್ಟಿ ಫಸ್ಟ್ ವೆನ್ ಯು ಆರ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಆಪರೇಷನ್ಸ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಪ್ರೊಸೀಜರ್ ಪಾರ್ಟ್, we have 2 different parts to be prepared in sheet metal. Coming to the sheet metal cylindrical box, so first cylindrical box ಮಾಡಬೇಕಂದ್ರೆ ಏನು ಮಾಡಬೇಕು, ಡೆವಲಪ್ಮೆಂಟ್ನ ಮಾಡ್ಕೋಬೇಕು. ಸೊ ವಾಟ್ ಈಸ್ ದ ಡಯಾಮೀಟರ್ ಆ್ಯಂಡ್ ವಾಟ್ ಈಸ್ ದ ಹೈಟ್ಸ್ ಆಫ್ ದ ಸಿಲಿಂಡರ್ ಅಂತ ಫಸ್ಟ್ ಮಾರ್ಕ್ ಮಾಡಿಕೊಂಡು, ಯು ಡ್ರಾ ಎ ಡೆವಲಪ್ಮೆಂಟ್ ಇನ್ ನಾರ್ಮಲ್ ಪೇಪರ್ ಆ್ಯಂಡ್ ದ ರೆಪ್ಲಿಕ್ ಆಫ್ ದ್ಯಾಟ್, ನೀವು ಅದನ್ನ ಏನು ಮಾಡಬೇಕು, ಆ ಪೇಪರ್ನ ಶೀಟ್ ಹತ್ರ ತೊಗೊಂಡೋಗಿ ಅಷ್ಟೇ ಸೈಜ್ಗೆ ಮಾರ್ಕ್ ಮಾಡಿಕೊಂಡು ಯು ನೀಡ್ ಟು ಕಟ್ ಬೈ ಯೂಸಿಂಗ್ ಸ್ನಿಪ್ಪರ್ಸ್. ಸೊ ಎಕ್ಸ್ಟ್ರಾ ಮಿಲಿಮೀಟರ್ಸ್ನ ನೀವು ಕೊಟ್ಕೊಂಡಿರಿ. ಸೀಮ್ ಅಲಾಯನ್ಸಸ್ ಅಂದರೆ ನೀವು ಅದನ್ನು ಜಾಯಿನ್ ಮಾಡೋದಕ್ಕೆ ಬೇಕಾಗಿರುವಂಥ ಅಲಾಯನ್ಸಸ್ಗಳು, ಅದನ್ನು ಕೊಟ್ಕೋಬೇಕು. ಸ್ನಿಪ್ಸ್ ಮುಖಾಂತರ ಯು ನೀಡ್ ಟು ಕಟ್ ದ ಶೀಟ್. ಸೊ ಸಿಲಿಂಡ್ರಿಕಲ್ ಶೇಪ್ಸ್ಗೆ ಅದನ್ನು ಫಸ್ಟು ಫಾರ್ಮ್ ಮಾಡ್ಕೊಳ್ಳಿ, ಆಮೇಲೆ ಪ್ರಿಪೇರ್ ಮತ್ತು ಕ್ಲೋಸ್ ಮಾಡಿ. ಸೊ ಸರ್ಕ್ಯುಲರ್ ಬಾಟಮ್ ಮತ್ತು ಸರ್ಕ್ಯುಲರ್ ಟಾಪ್ನ ಏನು ಮಾರ್ಕ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಮೆಟೀರಿಯಲ್ಸ್ನ ಅಲಾಯನ್ಸ್ ಆಗಿ ತೊಗೊಂಡು ಟಾಪ್ ಮತ್ತು ಬಾಟಮ್ಗೆ ಎಡ್ಜ್ ಫೋಲ್ಡಿಂಗ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ಯು ಫೋಲ್ಡ್ ಇಟ್ ದೆನ್ ಗೋ ಫಾರ್ ಸಾಲ್ಡ್ರಿಂಗ್ ಪ್ರೋಸೆಸ್. ನೀಟಾಗಿ ಸಾಲ್ಡ್ರ್ ಅಪ್ಲೈ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಕ್ಲೀನ್ ಮತ್ತು ಫಿನಿಶ್ ಮಾಡಿದ್ರೆ ವಿಲ್ ಗೆಟ್ ಅ ಬ್ಯೂಟಿಫುಲ್ ಸಿಲಿಂಡ್ರಿಕಲ್ ಬಾಕ್ಸ್ ಆಫ್ ಶೀಟ್ ಮೆಟಲ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟು, ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ಹೈಟು, ಎಷ್ಟು ಡಯಾಮೀಟರು, ಕರೆಕ್ಟಾಗಿ ಅಲಾಯನ್ಸಸ್ಗಳು ಪ್ರತಿಯೊಂದು ನೋಡಿಕೊಂಡು ಇಫ್ ಯು ಡೂ ಇಟ್ ದ ಎಕ್ಸಾಕ್ಟ್ ಶೇಪ್ ಸಿಲಿಂಡರ್ ವಿಲ್ ನೀವು ಪರ್ಫಾರ್ಮ್ ಮಾಡ್ಬೋದು. ಇನ್ನು ಸೆಕೆಂಡಿಗೆ ಬಂದರೆ ಪ್ರಿಪರೇಷನ್ ಆಫ್ ಫನಲ್. ನೀವು ಫನಲ್ ಮಾಡಬೇಕು ಅಂದರೆ ಅಗೇನ್ ಐ ಟೋಲ್ಡ್ ಯು ಯಾವ ಥರ ಫನಲ್ ಮಾಡ್ತಿದ್ದೀರಾ, ಓನ್ಲಿ ಫ್ರಸ್ಟಮ್ ಆಫ್ ಕೋನ್ ಮತ್ತು ಒಂದು ಸಣ್ಣ ಸಿಲಿಂಡರ್ ಇದೆಯಾ ಅಥವಾ ಮೇಲ್ಗಡೆ ಒಂದು ಕ್ಯಾಪ್ ಇದೆಯಾ ಅನ್ನೋದನ್ನು ನೋಡಿಕೊಂಡು ನಾವೇನು ಇವಾಗ ಥಿಯರಿ ಪೋರ್ಷನ್ಸಲ್ಲಿ ಕಲ್ತ್ವಿ ಅದೇ ಥರ ಇರುವಂತಹ ಫನಲ್ ಮಾಡಿ. ಅಲ್ಲಿ 2 ಸಿಲಿಂಡರ್ಸ್ ಇದ್ದಾವೆ. ಒಂದು ಸಿಲಿಂಡರ್ ಡಯಾಮೀಟರ್ 50 ಆ್ಯಂಡ್ ಹೈಟ್ ಇಸ್ 10, ಅನದರ್ ಸಿಲಿಂಡರ್ ಡಯಾಮೀಟರ್ ಇಸ್ 20 ಆ್ಯಂಡ್ ಹೈಟ್ ಇಸ್ 30. ಸೊ ಆ ಒಂದು ಡೈಮೆನ್ಷನ್ ತೊಗೊಂಡು ಯು ನೀಡ್ ಟು ಡೂ ಇಟ್. ಫಸ್ಟು ಕಾಂಪಾಸ್ ಯೂಸ್ ಮಾಡಿಕೊಂಡು ಸೆಕ್ಟರ್ನ ಡ್ರಾ ಮಾಡ್ಕೊಳ್ಳಿ, ಅಂದರೆ ಡೆವಲಪ್ಮೆಂಟ್ ಆಫ್ ಕೋನ್ ಮಾಡ್ಕೋಬೇಕು. ಅಲಾಯನ್ಸಸ್ನ ಎಕ್ಸ್ಟ್ರಾ ಕೊಡಬೇಕು. ಸೆಕ್ಟರ್ ಕಟ್ ಮಾಡಬೇಕಾದ್ರೆ ನೀಟಾಗಿ ಅದ್ರ ಏನು ಮಾರ್ಕ್ ಮಾಡಿರ್ತಾರೋ ಅಲ್ಲೇ ಅದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಕೋನಿಕಲ್ ಶೇಪ್ಗೆ ರೋಲ್ ಮಾಡಿ ಎಡ್ಜಸ್ಗಳನ್ನ ಎಕ್ಸ್ಟ್ರಾ ಅಲೈನ್ಸಸ್ ಕೊಟ್ಟಿರ್ತಿರಲ್ಲ ಅದನ್ನು ಜಾಯಿನ್ ಮಾಡಿ.
ಸೊ ಮೇಲ್ಗಡೆ ಸಿಲಿಂಡ್ರಿಕಲ್ ನೆಕ್ ಪೋರ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ನೀವೇನು ಮಾಡಬೇಕು, ಅಲ್ಲೂ ಕೂಡ ಎಕ್ಸ್ಟ್ರಾ ಅಲಯನ್ಸಸ್ ಕೊಟ್ಕೊಂಡಿರಬೇಕು. ದೆನ್ ಯು ಆ್ಯಡ್ ಎ ಫ್ಲೆಕ್ಸ್. ಫ್ಲೆಕ್ಸ್ ಯೂಸ್ ಮಾಡಿ ಸಾಲ್ಡರ್ ಮುಖಾಂತರ ಯು ನೀಡ್ ಟು ಕಂಪ್ಲೀಟ್ ದ ಕಾಂಪೊನೆಂಟ್. ಸೊ ಕ್ಲೀನ್ ಮಾಡಿ ಅದನ್ನು ಲೀಕ್ ಪ್ರೂಫ್ ಟೆಸ್ಟ್ ಮಾಡಿದ್ರೆ ವಿಲ್ ಗೆಟ್ ಅ ಬ್ಯೂಟಿಫುಲ್ ಫನ್ನಲ್. ಸೊ ಇಲ್ಲಿ ಏನೇನು ಎಷ್ಟು ಥಿಕ್ನೆಸ್ ಇದೆ, ಸಿಲಿಂಡ್ರಿಕಲ್ ಬಾಕ್ಸು ಎಷ್ಟು ಥಿಕ್ನೆಸ್ ಇದೆ ಫನ್ನಲ್ ಅನ್ನೋದನ್ನು ಬರೀರಿ. ಜೊತೆಗೆ ನೀವು ಚಿತ್ರಗಳನ್ನು ಕೂಡ ಅಂಟಿಸ್ಬೋದು. ದ ಫಿಗರ್ ಇಸ್ ಲುಕಿಂಗ್ ಲೈಕ್ ದಿಸ್. ಸೊ ಡಯಾಮೀಟರು ನೀವೇನು ಅಂದ್ಕೊಂಡಿದ್ರೆ ಎಷ್ಟು, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಎಷ್ಟಿದೆ, ಮೆಷರ್ಡ್ ವ್ಯಾಲ್ಯೂ ಎಷ್ಟಿದೆ, ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಮೆಷರ್ಡ್ ಎಷ್ಟು ಹೈಟ್ ಇದೆ, ಸರ್ಕಂಫರೆನ್ಸ್ ಎಷ್ಟಿದೆ, ಡೆವಲಪ್ಮೆಂಟ್ ಮಾಡಿದಾಗ ಇದು ಎಷ್ಟಿದೆ, ಸೀಮ್ ಅಲೋಯನ್ಸಸ್ ಎಷ್ಟು MM ಕೊಟ್ಟಿದ್ದೀರಾ ಅದು ಬರ್ಕೋಬೇಕಾಗುತ್ತೆ. ಇನ್ನು ಬಾಟಮ್ ಡಯಾಮೀಟರ್ ಎಷ್ಟಿದೆ, ಈ ಕಡೆಯೂ ಕೂಡ ಇನ್ನು ಆ್ಯಕ್ಚುಯಲ್ ಮೆಷರ್ ಮಾಡಿದಾಗ ಎಷ್ಟು ಬರುತ್ತೆ. ಸೊ ಅದೇ ಥರ ಫನ್ನಲ್ಗೂ ಕೂಡ ಟಾಪ್ ಡಯಾಮೀಟರ್ ಎಷ್ಟು, ನೀವು ಮೆಷರ್ ಮಾಡಿದಾಗ ಎಷ್ಟು ಬಂತು, ಸ್ಲ್ಯಾಂಟ್ ಹೈಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು, ಮೆಷರ್ ಮಾಡಿದಾಗ ಎಷ್ಟು ಬಂತು. ಸಿಮಿಲರ್ಲಿ ಆ್ಯಂಗಲ್, ಸೆಕ್ಟರ್ ಆ್ಯಂಗಲ್ಲು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು, ಮೆಷರ್ ಮಾಡಿದಾಗ ಎಷ್ಟು ಬಂತು, ಅಲೋಯನ್ಸಸ್ ಎಷ್ಟು ಕೊಟ್ಟಿದ್ದೀರಾ, ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ಟಾಪ್ ಆ್ಯಂಡ್ ಬಾಟಮ್ ಪೋರ್ಷನ್ನು, ಇದೆಲ್ಲ ನೀವು ಮಾರ್ಕ್ ಮಾಡಿಕೊಂಡ್ರೆ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಬಿ ಓವರ್. ಸೊ ಯು ಆರ್ ಸಕ್ಸಸ್ಫುಲಿ ಪ್ರಿಪೇರ್ಡ್ cylindrical box and sheet metal funnel by means of seam joint and soldering method. So this is how you should practice in your sheet metal shop so that you can learn the development and the sheet metal operations in a full extent. So before going to an industry ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. So don't forget to like, share and subscribe. Thank you so much for watching.